ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ರಾಧಾ ಜೈ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಇದೆಯಾ ಅಥವಾ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಇದೆಯಾ, ಅಂದರೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಇದೆಯಾ ಅಥವಾ ನಕಾರಾತ್ಮಕ ಶಕ್ತಿ ಇದೆಯಾ, ಯಾವ ರೀತಿ ಇದನ್ನು ತಿಳ್ಕೊಳ್ಳೋದು. ನಾನಿವತ್ತು ನಿಮಗೆ ದ್ವಾರಲಕ್ಷ್ಮಿ ಪೂಜೆ ಹೇಗೆ ಮಾಡೋದು, ಇದನ್ನು ಮಾಡಿ ನಮ್ಮ ಪೂರ್ವಿಕರು ನಮಗೆ ತಿಳಿಸ್ಕೊಟ್ಟಿರುವಂಥ ಟೆಕ್ನಿಕ್ನ ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಯಾವುದೇ ಇನ್ಸ್ಟ್ರೂಮೆಂಟ್ ಆಗಲಿ ಅದು ಇದು ಯೂಸ್ ಮಾಡಲ್ಲ. ಪ್ರಕೃತಿಯಲ್ಲಿ ನಮಗೆ ಸಿಗುವಂಥ ವಸ್ತುಗಳನ್ನ ಇಟ್ಕೊಂಡು ನಮ್ಮ ಪೂರ್ವಿಕರು ನಮ್ಮ ಹಿರಿಕರು ನಮ್ಗೆ ಏನು ಹೇಳ್ಕೊಟ್ಟಿದ್ದಾರೆ, ಯಾವ ರೀತಿ ಪೂಜೆ ಮಾಡಬೇಕು, ಅದನ್ನು ನಮ್ಮನೆ ಪಾಸಿಟಿವಲ್ಲಿ ಇದೆಯಾ ಅಥವಾ ನೆಗೆಟಿವಲ್ಲಿ ಇದೆಯಾ ಅಂತ ತಿಳ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾವಿವಾಗ ನೀಟಾಗಿ ಹೊಸಲನ್ನ ತೊಳಿಬೇಕು. ತೊಳೆದು ಅದಕ್ಕೆ ಚೆನ್ನಾಗಿ ಡಾರ್ಕಾಗಿ ಅರಿಶಿನ ಹಚ್ಚಬೇಕು. ನಾನು ಡೈಲಿ ಮಾಡ್ತೀನಿ ಪೂಜೆನ. ಇದನ್ನು 16 ದಿನ ಮಾಡಿ. ಯಾರಿಗಾದ್ರೂ ಮದುವೆ ಆಗಿಲ್ಲ ಅಥವಾ ಮಕ್ಕಳ ಸಮಸ್ಯೆ ಇದೆ, ಆರೋಗ್ಯ ಸಮಸ್ಯೆ ಇದೆ, ದಯವಿಟ್ಟು 16 ವಾರ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನಿಮಗೆ ಫಲಿತಾಂಶ ಸಿಗುತ್ತೆ. ಇದನ್ನು ಬೆಳಗ್ಗೆ 3 ಗಂಟೆಯಿಂದ 5 ಗಂಟೆವರೆಗೂ ಮಾಡೋದು ಉತ್ತಮ. ನಾನು ಹೇಳ್ತಾ ಹೋಗ್ತೀನಿ, ನೀವು ನೋಡಿ ನಮ್ಮ ಪ್ರೊಸೀಜರ್ಗೆ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಅದು ಟೆಕ್ನಿಕ್ಕು ನಿಮ್ಗೆ ಗೊತ್ತಾಗಲ್ಲ, ನೀವು ಅದನ್ನು ಹೆಂಗೆ ಮಾಡೋದು ಅನ್ನೋದಕ್ಕೆ ಸಹ ನಿಮಗೆ ಅರ್ಥ ಆಗಲ್ಲ. ಇದನ್ನು ಸಿಂಹದ್ವಾರ ಅಂತಲೂ ಕರೀತಾರೆ. ಮನೆಯಲ್ಲಿ ಆಗೆಲ್ಲ 2 ಬಾಗಿಲಿರ್ತಿತ್ತು. ಒಂದು ಸಿಂಹದ್ವಾರ, ಇನ್ನೊಂದು ವ್ಯಾಘ್ರದ್ವಾರ, ಹಿಂದುಗಡೆ ಬಾಗಿಲು ಅಂತ ಕರಿತೀವಿ, ಅಥವಾ ಹಿತ್ತಲು ಬಾಗಿಲು ಅಂತಲೂ ಸಹ ನಾವು ಕರಿತೀವಿ. ಈಗ ಚೆನ್ನಾಗಿ ಇದಕ್ಕೆ ಅಲಂಕಾರ ಮಾಡಬೇಕು. ಹೊಸಲಿಗೆ ನಾವು ನಮ್ಮ ಮನಸ್ಸಿಗೆ ಹೆಂಗೆ ಬರುತ್ತೋ ಹಂಗೆ ಚೆನ್ನಾಗಿ ಅರಿಶಿನ ಕುಂಕುಮದಿಂದ ಕಳಕಳೆಯಾಗಿ ಇದನ್ನು ಅಲಂಕಾರ ಮಾಡಬೇಕು. ಯಾವಾಗೂ ನಾವು ಸಿಂಹದ್ವಾರದಿಂದ ಏನು ಪಾಸಿಟಿವಿಟಿನೇ ಒಳಗಡೆ ಬರೋದು, ವ್ಯಾಘ್ರದ್ವಾರದಿಂದ ನೆಗೆಟಿವಿಟಿ ಒಳಗಡೆ ಬರುತ್ತೆ. ಅದು ಯಾವ ರೀತಿ ಹೆಂಗೆ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ನೋಡಿ, ಇದು ನಮ್ಮ ಮನೆ ಸಿಂಹದ್ವಾರ. ಯಾವಾಗೂ ಅಪಾರ್ಟ್ಮೆಂಟಲ್ಲಿ ಅಥವಾ 3-4 ಫ್ಲೋರ್ ಮೇಲ್ಗಡೆ ಇರೋರಿಗೆ ನಮಗೆ ಒಂದೇ ಬಾಗಿಲಿರುತ್ತೆ. ಆ ಒಂದೇ ಬಾಗಿಲಿದ್ದವರು ಏನು ಮಾಡಬೇಕು ಅನ್ನೋದನ್ನು ಸಹ ನಾನು ನಿಮಗೆ ಹೇಳ್ತೀನಿ. ನೋಡಿ, ಇದಕ್ಕೆ ನಾವೀಗ ರಂಗೋಲಿ ಬಿಟ್ಟು ಚೆನ್ನಾಗಿ ಅಲಂಕಾರ ಮಾಡೋಣ. ಈ ಸಿಂಹದ್ವಾರ ಏನಿದೆ ಇದರೊಳಗಡೆಯಿಂದ ಪಾಸಿಟಿವಿಟಿನೇ ಬರೋದು ಅಂತ ನಾನು ಹೇಳಿದೆ. ಲಕ್ಷ್ಮಿ, ನಮ್ಮಮ್ಮ ಒಂದು ಕತೆ ಹೇಳ್ತಿದ್ಲು, ನಮ್ಮ ಅಜ್ಜಿ ಹೇಳ್ತಿದ್ರಂತೆ. ಅದೇನೆಂದರೆ, ಸಿಂಹದ್ವಾರದಿಂದ ಮಹಾಲಕ್ಷ್ಮಿ ಒಳಗಡೆ ಬರ್ತಾಳೆ. ಅವಳು ನಡ್ಕೊಂಡು ಹೋಗ್ತಾ ಇರ್ತಾಳಂತೆ. ಮನೆ ಹಚ್ಚ ಹಸಿರಾಗಿ ಕಾಣಬೇಕು, ಅರಿಶಿನ ಕುಂಕುಮದಿಂದ ಕಳೆಯಾಗಿರಬೇಕು. ಆ ಮನೆಗೆ ಅವಳು ಬಲಗಾಲಿಟ್ಟು ಚಿನ್ನದ ಗೆಜ್ಜೆ ಹಾಕಿರ್ತಾಳಂತೆ. ಬಲಗಾಲಿಟ್ಟು ಒಳಗಡೆ ಬರ್ತಾಳಂತೆ. ಅವಳು ಬರಬೇಕಾದ್ರೆ ಅದು ಕಳೆಕಳೆಯಾಗಿ ಕಾಣಬೇಕು. ಆಮೇಲೆ ಹಿತ್ತಲು ಬಾಗಿಲು, ಕೆಲವರೆಲ್ಲನೂ ಏನು ಮಾಡಿಬಿಟ್ಟಿರ್ತೀರಾ, ಅದಕ್ಕೆ ಅರ್ಶಿನೂ ಹಚ್ಚಲ್ಲ, ಕುಂಕುಮನೂ ಹಚ್ಚಲ್ಲ, ಸುಮ್ಮನೆ ಏನೋ ಅದು ಒಂದು ಬಾಗಿಲು ಇದೆ ಅಂತ ಕೆಲವೊಂದ್ಸಲಿ ಯಾವುದೋ ಹಬ್ಬಗಳಲ್ಲಿ ಮಾತ್ರ ಹಚ್ಚಿಡ್ತೀವಿ. ಆ ರೀತಿ ಮಾಡಬಾರ್ದು. ಇದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ, ಮೇಯ್ನ್ ಎಂಟ್ರೆನ್ಸ್ಗೆ ಅಷ್ಟೇ ಪ್ರಾಮುಖ್ಯತೆನ ಹಿಂದ್ಗಡೆ ಬಾಗಿಲಿಗೂ ಕೊಡಬೇಕು. ಅಲ್ಲೂ ಸಹ ಲಕ್ಷ್ಮಿ ಇರ್ತಾಳೆ. ಇದು ಶ್ರೀಮಂತ ಲಕ್ಷ್ಮಿ ಮುಂದ್ಗಡೆ ಬಾಗಿಲು, ಹಿಂದ್ಗಡೆ ಬಾಗಿಲು ಬಡಲಕ್ಷ್ಮಿ, ಅಂದರೆ ಬಡವ್ರ ಪಾಲಿಗೆ. ನಾವು ಏನಾದರೂ ಯಾರ ಮನೆಯಲ್ಲಾದರೂ 2 ಬಾಗಿಲಿತ್ತು ಅಂದರೆ ಏನಾದರೂ ಕೇಳಬೇಕು ಅಥವಾ ನಮ್ದೇನಾದರೂ ತಗೋಬೇಕು ಅವ್ರ ಹತ್ರ, ಮನೆ ಮುಂದುಗಡೆ ಬಾಗಿಲಿಂದ ಹೋಗೋದಿಲ್ಲ, ಹಿಂದ್ಗಡೆ ಬಾಗಿಲಿಂದ ಹೋಗ್ತೀವಲ್ವಾ. ಹಾಗಾಗಿ ಹಿಂದ್ಗಡೆ ಬಾಗಿಲು ಬಡತನದ್ದು. ನಮ್ಮ ಮನೆಯಲ್ಲಿ ಇವಾಗೆಲ್ಲ ಸಿಗೋದಿಲ್ಲ, ಸಗಣಿ ಎಲ್ಲ ಬೆಂಗಳೂರಲ್ಲಿ ಸಿಗೋದಿಲ್ಲ. ಅದಕ್ಕೇನೆ ನಾನು ಅರಿಶಿನದಿಂದ ಅದಕ್ಕೆ ಸ್ವಲ್ಪ ಜವಾದು ಪುನುಕು ಹಾಕ್ಬಿಟ್ಟು ಅರಿಶಿನದಿಂದನೇ ಸಾರಿಸಿದ್ದೀನಿ. ನೀವು ಎಲ್ಲನೂ ಹೀಗೆ ಮಾಡಿ ಒಂದು ರಂಗೋಲಿ ಬಿಡೋಣ ಈಗ. ಹಾಗಾಗಿ ಅಲ್ಲಿಂದನೇ ನಮಗೆ ದರಿದ್ರ ದೇವತೆ ಎಂಟ್ರಿ ಆಗೋದು, ಹಿಂದುಗಡೆ ಬಾಗಿಲಿಂದನೇ. ಅವಳು ಸ್ವತಃ ಮಹಾಲಕ್ಷ್ಮಿಯವರ ಅಕ್ಕ. ಯಾವಾಗೂ ನಾವು ಆ ಹೊಸಲನ್ನ ನೀಟಾಗಿ ಇಟ್ಟಿಲ್ಲ, ಇದೇ ರೀತಿ ಕಳಕಳೆಯಾಗಿ ಇಟ್ಟಿಲ್ಲ ಅಂದರೆ ಆ ಹೊಸಲಿನಿಂದ ನಿಮಗೆ ದರಿದ್ರ ಲಕ್ಷ್ಮಿ ಎಂಟ್ರಿ ಆಗೇ ಆಗ್ತಾಳೆ. ಈ ಕಡೆಯಿಂದ ಲಕ್ಷ್ಮಿ, ಆ ಕಡೆಯಿಂದ ಅವರ ಅಕ್ಕ, ಇಬ್ಬರು ಎಂಟ್ರಿ ಆದ್ರೂ ಮನೆಯಲ್ಲಿ ದುಡ್ಡು ಕಾಸು ಎಲ್ಲ ಇದ್ರೂ ಬಂದಿದ್ದು ಹಾಗೆ ಹೋಗ್ತಾ ಇರುತ್ತೆ. ಹಿಂದ್ಗಡೆ ಬಾಗಿಲಿನಿಂದ ದುಡ್ಕೊಂಬಂದಿರ್ತೀವಿ, 1 ಲಕ್ಷ 2 ಲಕ್ಷ, ಅದು ಹೆಂಗೆ ಹೋಗ್ತಿದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ನಮ್ಮ ಮನೇಲಿ ದುಡ್ಡೇನಿಲ್ಲಲ್ಲ ಅಂತ ಹೇಳ್ತಾರೆ. ಇದೇ ಕಾರಣ, ಮನೇಲಿ 2 ಬಾಗಿಲಿದ್ದಾಗ ಎರಡನ್ನೂ ಸಮಾನವಾಗಿ ಯಾರು ನೋಡ್ಕೋತಾರೆ, ಎರಡಕ್ಕೂ ಕಳೆಯಾಗಿ ಪೂಜೆ ಯಾರು ಮಾಡ್ತಾರೆ ಅಂದರೆ
ಆವಾಗ ಅವ್ರ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ತಾಳೆ. ನಾನೀಗ ರಂಗೋಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಯಾಕೆಂದರೆ ಅದು ಕಳೆಯಾಗಿ ಕಾಣಬೇಕಲ್ಲ, ತಾಯಿ ಒಳಗಡೆ ಬರೋಕ್ಕೆ ಖುಷಿ ಆಗಬೇಕಲ್ಲ ಆಕೆಗೂ, ಅದಕ್ಕೆ ನಾನು ಅಲಂಕಾರ ಮಾಡ್ತಾಯಿದ್ದೀನಿ. ನಾನು ಯಾವಾಗ ನಿಮಗೆ ಹೇಳ್ತೀನಿ ಅದನ್ನು ಚೆಕ್ ಮಾಡೋದು ಅಂತ ನಂಗೆ ಗೊತ್ತಿಲ್ಲ. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಬೇಡಿ, ನೋಡ್ತಾ ಇರಿ. ಆಮೇಲೆ ನಿಮಗೆ ಗೊತ್ತಿರೋರಿಗೂ ಸಹ ಇದನ್ನೆಲ್ಲನೂ ಕಳಿಸಿ ಅವರು ನೋಡಿ ಇದನ್ನು ಮಾಡಲಿ. ಇದನ್ನು ಗುರುವಾರ ಮಾಡಬೇಕು. ಗುರುವಾರ ಮಾಡಿದರೆ ನಿಮಗೆ ಶ್ರೇಷ್ಠ. ಈ ಸಿಂಹದ್ವಾರ ಪೂಜೆನ ಯಾವಾಗ್ಲೂ ಹಿಂದ್ಗಡೆ ಬಾಗಿಲು ನೆಗೆಟಿವಿಟಿ ಬರೋದು ಹಾಗೆ ಹೀಗೆ ಅಂತಾರೆ. ನೆಗೆಟಿವಿಟಿ ಬರೋದಿಲ್ಲ. ಅಲ್ಲಿ ಬಡಲಕ್ಷ್ಮಿ ಕಾಯ್ತಾ ಇರ್ತಾಳೆ, ಅಂದರೆ ಆಕೆನೂ ಕಾಯ್ತಾ ಇರ್ತಾಳೆ. ನಾವು ಇಲ್ಲಿಗೆ ಮಾತ್ರ ಚೆನ್ನಾಗಿ ಅಲಂಕಾರ ಮಾಡಿ ಒಡವೆ ವಸ್ತ್ರಗಳೆಲ್ಲ ಅಂದರೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ತೋರಣ ಎಲ್ಲ ಕಟ್ಟು ಧಾಮ್ ಧೂಮ್ ಅಂತ ಮಾಡ್ತೀವಿ. ಹಿಂದ್ಗಡೆ ಬಾಗಿಲಿಗೆ ನಾವೇನು ಮಾಡಲ್ಲ. ಆ ಕಡೆಯಿಂದ ದರಿದ್ರ ಲಕ್ಷ್ಮಿ ಎಂಟ್ರಿ ಆಗ್ತಾಳೆ ಅಂತ ಹೇಳಿದೆ. ನಾವು ಅದನ್ನೆಲ್ಲ ಮಾಡಿದಾಗ ಈ ದ್ವಾರ ಹೇಳುತ್ತಂತೆ, ನೋಡಪ್ಪ ನನಗೂ ಅಲಂಕಾರ ಮಾಡಿದ್ದಾರೆ, ನನಗೂ ಮರ್ಯಾದೆ ಕೊಟ್ಟಿದ್ದಾರೆ, ನನಗೂ ಈ ಮನೆ ಸ್ಥಾನಮಾನ ಎಲ್ಲ ಕೊಟ್ಟಿದ್ದಾರೆ, ನಿನ್ನ ಇದರಿಂದ ಎಂಟ್ರಿ ಆಗೋಕ್ಕೆ ಬಿಡೋದಿಲ್ಲ ಅಂತ ಆ ದರಿದ್ರ ಲಕ್ಷ್ಮಿಗೆ ಆ ಹೊಸಲು ಅಲ್ಲಿ ಅಡ್ಡ ಹಾಕುತ್ತೆ. ಹಂಗಾಗಿ ಆ ಹೊಸಲು ಸಹ ಇದಕ್ಕೆಷ್ಟು ಪ್ರಾಮುಖ್ಯತೆ ಕೊಡ್ತೀರೋ ಅಷ್ಟೇ ಪ್ರಾಮುಖ್ಯತೆನೂ ಅದಕ್ಕೂ ಕೊಡಬೇಕು. ಆವಾಗಲೇ ನಿಮ್ಮ ಮನೆ ಅಭಿವೃದ್ಧಿ ಆಗೋದು. ಈಗ ಒಂದು ಸಮಸ್ಯೆ, ಒಬ್ಬರ ಮನೇಲಿ ಒಂದೇ ಬಾಗಿಲಿರುತ್ತೆ. ಈಗೆಲ್ಲ ಅಪಾರ್ಟ್ಮೆಂಟ್ ಸಿಸ್ಟಮ್ ಅಲ್ವಾ, ಒಂದೊಂದೇ ಬಾಗಿಲಿರುತ್ತೆ. ಅವ್ರೇನು ಮಾಡಬೇಕು? ಅವರೇನಿಲ್ಲ, ಒಂದು ತುಳಸಿ ಗಿಡನ ಅವರ ಬಾಗಿಲು ಪಕ್ಕಕ್ಕೆ ಎಡಭಾಗಕ್ಕೆ ಇಟ್ಟು ಅದಕ್ಕೂ ಸಹ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡಬೇಕು. ನಾನು ನಿಮಗೆ ಇಲ್ಲೊಂದು ಹೇಳ್ತೀನಿ ನೋಡಿ, ಯಾವಾಗಲೂ ಒಂದೇ ರಂಗೋಲಿ ಹಾಕಿ ಬಿಡಬೇಡಿ. ಅದಕ್ಕೆ ರಂಗೋಲಿಗೆ ಬಂಧನ ಮಾಡಬೇಕು. ರಂಗೋಲಿನ ಬಂಧನ ಮಾಡಬೇಕು. ಈ ಒಂಟಿ ರಂಗೋಲಿ ಯಾವಾಗ ಹಾಕೋದು ಅಂದರೆ, ಈ ಸತ್ತಿರೋ ಮನೆಯಲ್ಲಿ 1 ವರ್ಷದವರೆಗೂ ಬರೀ ನೀರು ಹಾಕಿ ಒಂದು ರಂಗೋಲಿನ ಹಾಕಿ ಬಿಟ್ಬಿಡ್ತಾರೆ. ಅಂದರೆ ಆವಾಗ ಆ ಕಾಲದಲ್ಲಿ ಐಡೆಂಟಿಫೈ ಮಾಡ್ತಾ ಇದ್ದಿದ್ದೆ ಹೇಗೆ ಅಂದರೆ, ಒಂದೇ ಒಂದು ರಂಗೋಲಿ ಇದೆ ಅಂದರೆ ಇವ್ರ ಮನೇಲಿ ಅಂಟು ಅನ್ನೋ ರೀತಿಯಲ್ಲಿ ಐಡೆಂಟಿಫೈ ಮಾಡ್ತಾಯಿದ್ರು. ಈಗೆಲ್ಲ ಸುಮ್ಮನೆ ನೀರು ಹಾಕಿ ಏನೋ 2 ಗೆರೆ ಹಾಕಿ ಬರ್ತಾರೆ. ಹಂಗೆ ಮಾಡಬೇಡಿ. ರಂಗೋಲಿನ ದಿಗ್ಬಂಧನೆ ಮಾಡಿ. ರಂಗೋಲಿ ಶಾಸ್ತ್ರನೇ ಇದೆ, ದಿಗ್ಬಂಧನೆ ಯಾಕೆ ಮಾಡಬೇಕು ಅನ್ನೋದು ಅದು ಇನ್ನೊಂದು ಸಲ ವೀಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಈ ರೀತಿ ಎಲ್ಲ ಎಷ್ಟು ಅಲಂಕಾರ ಮಾಡಿದ್ದೀರೋ ಅಷ್ಟನ್ನು ಹಿಂದ್ಗಡೆ ಬಾಗಿಲು ಮಾಡಿ. ಹಿಂದ್ಗಡೆ ಬಾಗಿಲಿಲ್ಲ ಅಂದಾಗ ನೀವು ಒಂದು ತುಳಸಿ ಗಿಡ ಇಟ್ಟು, ನಿಮ್ಮ ಮನೆ ಎಡಭಾಗಕ್ಕೆ ಒಂದು ತುಳಸಿ ಗಿಡ ಇಟ್ಟು ಅದಕ್ಕೂ ಇಷ್ಟೇ ಅಂದವಾಗಿ ಅಲಂಕಾರ ಮಾಡಿ. ತುಳಸಿನೂ ಯಾವುದೇ ನಕಾರಾತ್ಮಕ ಶಕ್ತಿ ಒಳಗಡೆ ಬರ್ದಿದ್ದಂಗೆ ನಿಮಗೆ ಕಾಪಾಡ್ತಾಳೆ. ನೋಡಿ, ಈಗ ನಾನು ಜಲದೀಪನೂ ಸಹ ಇಲ್ಲಿ ಹಚ್ಚಿದ್ದೀನಿ. ನಿಮಗೆ ಜಲದೀಪ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ಅಂದರೆ ನಂದು ವಿಡಿಯೋ ಇದೆ, ಅದನ್ನು ನೋಡಿ ನೀವು ಮಾಡಿ ಜಲದೀಪನ. ಈಗ ನಾವು ಪೂಜೆ ಮಾಡೋಣ. ಇಲ್ಲಿ ಪುನುಗು, ಜವ್ವಾದು ಇದನ್ನೆಲ್ಲ ಯೂಸ್ ಮಾಡಿ. ಇದನ್ನೆಲ್ಲ ಮಾಡೋದ್ರಿಂದ ಆಕರ್ಷಣೆ ಆಗುತ್ತೆ. ಪಾಸಿಟಿವಿಟಿ ಆಕರ್ಷಣೆ ನಿಮ್ಮ ಮನೆ ಕಡೆಗೆ ಆಗುತ್ತೆ. ನಿಮಗೆ ಗಂಧಿ ಅಂಗಡಿಗಳಲ್ಲೆಲ್ಲನೂ ಇದು ಸುಲಭವಾಗಿ ಸಿಗುತ್ತೆ. ಈ ರೀತಿ ಲಕ್ಷ್ಮಿನ ಆರಾಧನೆ ಮಾಡಬೇಕು. ಸಿಂಹದ್ವಾರದಲ್ಲಿ ನಾವು ಅಷ್ಟೇ ಓಡಾಡಬೇಕಾದ್ರೆ ತಲೆ ಎತ್ತಿ ಒಳಗಡೆ ಹೋಗಬೇಕು. ತಲೆ ಎತ್ತುಕೊಂಡೆ ಹೊರಗಡೆ ಬರಬೇಕು. ಅಂದರೆ ಸಿಂಹದ ರೀತಿಯೇ ಹೋಗಿ ಸಿಂಹದ ಥರನೇ ಬರಬೇಕು. ಅದಕ್ಕೇನೆ ಅದನ್ನು ಸಿಂಹದ್ವಾರ ಅನ್ನೋದು. ನಾವು ಮನೆ ಕಟ್ಟಬೇಕಾದ್ರೂ ಫಸ್ಟು ನಾವು ಹೊಸ್ಲು ಪೂಜೆ ಮಾಡ್ತೀವಲ್ವಾ, ಹೊಸ್ಲು ಪೂಜೆ ಮಾಡಿದಾಗ ಏನು ಮಾಡ್ತೀವಿ, ಅದಕ್ಕೆ ಒಂದು ಬಿಳಿ ಬಟ್ಟೆನೋ ಅರಿಶಿನ ಮಾಡಿ ದವಸ ಧಾನ್ಯಗಳಾಕಿ ನಾವು ಮೇಲೆ ಕಟ್ಟಿ ಮಹಾಲಕ್ಷ್ಮಿಯಲ್ಲಿ ಸ್ಥಿರವಾಗಿರಲಿ ಅಂತ ಕೆಲವರು ಕಾಯಿನು ಎಲ್ಲ ಹಾಕ್ತಾರೆ. ಚಿನ್ನ ಎಲ್ಲನೂ, ಬೆಳ್ಳಿ ಚಿನ್ನ ಎಲ್ಲ ಹಾಕಿ ಹೊಸ್ಲು ಕೆಳಗಡೆ ಅದನ್ನು ಪೂಜೆ ಮಾಡ್ತಾರೆ. ಅಂದರೆ ನಾವು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದಾಗ ಪೂಜೆ ಮಾಡ್ತೀವಿ. ಆಮೇಲೇನೂ ಹೊಸ್ಲಿಟ್ಟಾಗ್ಲೂ ಆ ಲಕ್ಷ್ಮಿ ಸ್ಥಿರವಾಗಿರಬೇಕು ನಮ್ಮ ಮನೇಲಿ ಅಂತ. ಯಾರ ಮನೇಲಿ ಹೊಸ್ಲು ಚೆನ್ನಾಗಿಲ್ವೋ ಅವ್ರ ಮನೆಯಲ್ಲಿ ಲಕ್ಷ್ಮಿ ಇಲ್ಲ ಅಂತ ಆ ಹೊಸ್ಲು ನೋಡಿದ್ರೆ ಹೇಳ್ಬೋದು ಇವ್ರ ಹಣೆ ಬರ ಏನು ಅಂತ. ಹಾಗಾಗಿ ಆ ಹೊಸ್ಲನ್ನ ಯಾವುದೇ ಕಾರಣಕ್ಕೂ ನೀವು ಕಡಿಮೆಯಾಗಿ ನೋಡಬೇಡಿ. ಎಲ್ಲ ನೀಟಾಗಿ ಪೂಜೆ ಮಾಡೋದನ್ನು ಕಲ್ತ್ಕೊಳ್ಳಿ. ನೋಡಿ, ಈ ರೀತಿ ಅದಕ್ಕೆ ನಾನು ಬೆಲ್ಲನೂ ಇಟ್ಟಿದ್ದೀನಿ, ಪ್ರಸಾದ. ಅದೇ ಸಿಹಿ ಇಡಬೇಕು ಮಹಾಲಕ್ಷ್ಮಿಗೆ ಅನ್ನೋ ಕಾರಣಕ್ಕೆ ಅಲ್ಲಿ ಬಾಳೆಹಣ್ಣು, ಎಲೆ ಅಡಿಕೆ, ಒಂದು ಬೆಲ್ಲನ ಇಟ್ಟಿದ್ದೀನಿ. ಈಗ ಪೂಜೆ ಮಾಡಿ ಇದಕ್ಕೆ ಆರತಿನ ಮಹಾಲಕ್ಷ್ಮಿಗೆ ಅಂದರೆ ಹೊಸ್ಲಲ್ಲಿರುವಂಥ ಮಹಾಲಕ್ಷ್ಮಿಗೆ ನಮ್ಮ
ಮನಸ್ಫೂರ್ತಿಯಾಗಿ ನಾವು ಪೂಜೆ ಮಾಡೋಣ. ಈಗ ನೋಡಿ, ನಾನು ಒಂದು ನಿಂಬೆಹಣ್ಣು ತೊಗೊಂಡು ಬಂದು ಅದಕ್ಕೆ ಕಟ್ ಮಾಡಿ ಅರಿಶಿನ ಕುಂಕುಮ ಇಟ್ಟಿದ್ದೀನಿ. ಯಾಕೆಂದರೆ ನರದೃಷ್ಟಿ ಅನ್ನೋದು ಭಾರಿ ಭಯಂಕರ. ಹಾಗಾಗಿ ನಾನು ನಿಂಬೆಹಣ್ಣಿನಿಂದ ದೃಷ್ಟಿ ತೆಗೆದು ಇಟ್ಟಿದ್ದೀನಿ. ನೋಡಿ, ನಿಮಗೆ ಈಗ ನಾನು ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ. ನಾನು ಹಸಿ ಹಾಲು ತೊಗೊಂಡಿದ್ದೀನಿ. ಹಸಿ ಹಾಲು ತೊಗೊಂಡು ನಾನು ಹಾಲನ್ನ ಹಾಕ್ತಾಯಿದ್ದೀನಿ. ನೋಡಿ, ಹಿಂಗೆ ಒಳಗಡೆ ಬಂದರೆ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಸಕಾರಾತ್ಮಕ ಶಕ್ತಿ ಇದೆ ಅಂತ. ಅದೇ ಹಾಲು ಹೊರಗಡೆ ಬಂತು ಅಂದರೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ. ಹಾಲು ಹೊರಗಡೆ ಹೊಸನಿಂದ ಹೊರಗಡೆ ಬಂತು ಅಂದರೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅಂತ. ಇದಕ್ಕೆ ಯಾರು ಭಯ ಪಡೋದು ಬೇಡ. ಇದಕ್ಕೆ ಪರಿಹಾರನೂ ಇದೆ. ನಾನು ನೆಕ್ಸ್ಟು ನನ್ನ ವೀಡಿಯೋಸಲ್ಲಿ ನಿಮಗೆ ನಕಾರಾತ್ಮಕ ಶಕ್ತಿ ಹೊರಗಡೆ ಹೇಗೆ ಕಳಿಸೋದು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ತಪ್ಪದೆ ನನ್ನ